ಅಭಿಮನ್ಯುನ ಜಾಗಕ್ಕೆ ಅವನು ಬರ್ತಾನೆ, ಏಕಲವ್ಯ. ಯಾಕೊತ್ತಾ, ಹೋಗಿ ಗುದ್ದದೆ ಮುಲಾಜ್ ನೋಡಕ್ಲ, ಅವನು ಅಷ್ಟು ತಪ್ಪ ಇದ್ದಾನೆ, ಇಷ್ಟು ತಪ್ಪ ಇದ್ದಾನೆ, ಅವನು ಕ್ವಾರೆ ಉದ್ದ ಇದ್ದಾವೆ, ಅವನಿಗೆ ಮದ ಬಂದಿದೆ ಅಂತ. ಮುಂದಿನ ಭವಿಷ್ಯದ ಆನೆ ಕಾಡಾನೆ ಹಿಡಿಯೋಕ್ಕೆ, ಮುಂದಿನ ಅಂಬಾರಿ ಹೊರ ಭವಿಷ್ಯದ ಆನೆ. ಸುಮಾರು ಒಂದು 10 ವರ್ಷ 12 ವರ್ಷದ ಹಿಂದೆ, 15 ವರ್ಷದ ಹಿಂದೆ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಇಡೀ ಇಂಡಿಯಾದಲ್ಲೇ ಯಾರೂ ಮಾಡೋದಿಲ್ಲದಂಥ ಒಂದು ಐತಿಹಾಸಿಕ ಒಂದು ಕೆಲಸ ಮಾಡ್ತಾರೆ. ಅಂದರೆ ಐತಿಹಾಸಿಕ ಅಂದರೆ ಒಂದು ಯಾರೂ ಮಾಡೋದಿಲ್ಲ ಅಂತ ಒಂದು ಕೆಲಸ ಮಾಡ್ತಾರೆ. ಅದೇನು ಅಂದರೆ ಸಕಲೇಶ್ಪುರ ಭಾಗದಲ್ಲಿ ಆಲೂರು ಭಾಗದಲ್ಲಿ ಆನೆಗಳು, ಅವಾಗ ಬೇಲೂರಿಗೆ ಆನೆನೇ ಹೋಗ್ತಿರಲಿಲ್ಲ. ಸಕಲೇಶ್ಪುರ ಮತ್ತು ಆಲೂರು 24 ಗಂಡು ಆನೆ ಹಿಡಿಯೋದು ಅಂತ ಒಂದು ಆರ್ಡ್ರ್ ತಂದುಬಿಡ್ತಾರೆ. ಇಷ್ಟವರೆಗೆ ಯಾರು ಮಾಡಲೂ ಇಲ್ಲ, ಇನ್ನು ಮಾಡೋಕ್ಕೂ ಆಗಲ್ಲ, ಅದಿರಲಿ. ಆಮೇಲೆ ಆನೆ ಹಿಡಿಯೋದು ಅಂತಾಯಿತು. ಆವಾಗ ಕ್ವಾರೆ ಇದ್ರಾಯ್ತು ಆನೆ ಹಿಡಿಯೋದು. ಯಾಕೆಂದರೆ 24 ಆನೆ ಜಮಾ ಮಾಡಬೇಕಲ್ಲ. ಅದರಲ್ಲಿ ಆ 24 ಆನೆಗಳಲ್ಲಿ ಅದನ್ನ ಹಿಡಿಯೋಕ್ಕೆ ಹೊರಟಾಗ ಈಗ ಏನಿದೆ, ಶ್ರೀಕಂಠ, ಕಂಜನ್ ಮತ್ತು ಧನಂಜಯ, ಸುಗ್ರೀವ, ಈಗೇನಿಲ್ಲಿ ಬಂದವಲ್ಲ, ಆವಾಗ ಅವು ಯಾವುದೇ ವಿನಾಕಾರಣ ಇಲ್ದಲೇ ಪಾಪದ ಆನೆಗಳು ಅವು ಪಾಡಿಗೆ ಅವು ಕುಟುಂಬದ ಜೊತೆ ಸ್ವಚ್ಛಂದವಾಗಿ ಬದುಕ್ತಿದ್ದವನ್ನ ಕ್ವಾರೆ ಇರತ್ತಿಗೆ ಹಿಡಿದಿದ್ದು. ಆಮೇಲೆ ಇನ್ನು ಏಕಲವ್ಯ ಸುಮಾರು 2 ವರ್ಷದ ಹಿಂದೆ, 2-3 ವರ್ಷ ಬೇಲೂರು ಭಾಗದಲ್ಲಿ ಒಬ್ಬ ಪಾಪದ ಮನುಷ್ಯ ಒಬ್ಬ ಇರ್ತಾನೆ. ಅವನಿಗೆ ಅರ್ಜುನ ಅಂತ ಅವನ ಹೆಸರು. ಅವನು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬಿಡೋತ್ತಿಗೆ ಅಲ್ಲೇ ಒಂದು ನಮ್ಮ ಪ್ಲ್ಯಾಂಟ್ರು, ಒಂದು ಪಾಪದ ಅಮ್ಮ, ಅದಕ್ಕೂ ಮಕ್ಕಳು ಯಾರು ಇರಲಿಲ್ಲ. ಅವನ ಮೇಲೆ ಕರುಣೆ ಮಾಡಿ ಅವನ್ನ ಕರ್ಕೊಂಬಂದು ಸ್ನಾನ ಮಾಡಿಸಿ ಅವನಿಗೆ ಬಟ್ಟೆ ಹಾಕಿಸಿ ಮನೇಲಿ ಅವನ ಮಗನಂಗೆ ಸಾಕ್ತಾ ಇರ್ತದೆ. ಅವನು ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಮೂಡಿಗೆರೆ ಗೌಡಳ್ಳಿ ಅಂತ ಒಂದು ಭಾಗ ಇದೆ, ಪಕ್ಕ ಮಲೆನಾಡು ವೆಸ್ಟರ್ನ್ ಘಾಟ್ ಬಾರ್ಡ್ರು. ಅಲ್ಲಿಂದ ವೆಸ್ಟರ್ನ್ ಘಾಟ್ ಶುರುವಾದರೆ ಇನ್ನೇನು ಅಲ್ಲಿಂದ ಗುಜರಾತು ಎಂಡು, ಈ ಕಡೆ ಹೋದರೆ ಕನ್ಯಾಕುಮಾರಿ ಎಂಡು. ಅಲ್ಲಿ ಅವನ್ನ ರೋಡಿಂದ ಹೊತ್ಕೊಂಡು ಹೋಗಿ ಒಂದು ಆನೆ ಆ ಸೈಡಿಂದ, ಅದು ಎಡಭಾಗದಿಂದ ಹೊತ್ಕೊಂಡು ಹೋಗಿ ಬಲಭಾಗದ ಕಾಡೊಳಗೆ ತೊಗೊಂಡೋಗಿ ತುಣಿಸಿ ಸಾಯಿಸ್ಬಿಡ್ತದೆ. ಆಮೇಲೆ ಅದರದ್ದು ಭಯಂಕರ, ನಾವು ಆರ್ಭಟ ಅಂತೀವಿ, ಜಾಸ್ತಿ ಆಗ್ಬಿಡ್ತು. ಆಮೇಲೆ ಅದು ಯಾವ ರೀತಿ ಅಂದರೆ, ನಾವು ಒಂದು ಸತಿ ವೆಂಕಟೇಶಣ್ಣ ಇವನು ಅದನ್ನ ಹಿಡಿಯೋದು ಅಂತಾಯಿತು. ಆವಾಗ ನಮ್ಮ ವಸಂತ ಕಾಡೊಳಗೆ ಹೋಗ್ತಾಯಿದ್ದೀವಿ, ಗೀಳಿಟ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದ್ಬಿಡ್ತು. ಅಷ್ಟು ಹುಷಾರಿತ್ತು. ಆಮೇಲೆ ಅದಕ್ಕೆ ಹೆಂಗೋ ಗೊತ್ತಾಗಿ ನಮ್ಮ ಆನೆಗಳು ಸ್ಮೆಲ್ಲೆಲ್ಲ ಹಿಡಿದು ಅಲ್ಲಿಂದ ಬಾರ್ಡ್ರ್ ದಾಟಿ, ಬಾರ್ಡ್ರ್ ಅಂದರೆ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಅಲ್ಲ, ನಮ್ಮ ಸಕಲೇಶ್ಪುರ ಮೂಡಿಗೆರೆ ಬಾರ್ಡ್ರ್ ದಾಟಿ ವೆಸ್ಟರ್ನ್ ಘಾಟಿಗೆ ನಮ್ಮ ಬಾರ್ಡ್ರಲ್ಲಿ ಹೋಗಿ ಸೇರ್ಕೊಬಿಡ್ತು. 2 ತಿಂಗಳಾದರೂ ಬರಲೇ ಇಲ್ಲ. ಆಮೇಲೆ ಒಂದು ದಿವಸ ಬಂದು ಊರೊಳಗೆ ಬಂದು ಮತ್ತೆ ಶೋ ಮಾಡೋಕ್ಕೆ ನೋಡ್ತು, ಯಾರ್ಯಾರನ್ನೆಲ್ಲ ಹಿಡಿದು ಸಾಯ್ಸೋಕೆ ನೋಡ್ತು. ಅದ್ರ ಜೊತೆದ ಆನೆ ಸೀದಾ ವೆಸ್ಟರ್ನ್ ಘಾಟ್ ಒಳಗೆ ಹೋಗ್ಬಿಡ್ತು. ಇದು ಒಂದು ಸ್ವಲ್ಪ ತಲೆಯಲ್ಲಿತ್ತು. ಆಮೇಲೆ ಇದ್ರದ್ದು ಹಣೆಯಲ್ಲಿ ಏನೋ, ನಮ್ಮಲ್ಲೆಲ್ಲ ಹೇಳ್ತಾರೆ ಹಣೆಯಲ್ಲಿ ಏನೋ ಬರ್ದಿತ್ತು ಅಂತ. ನನಗೆ ಹಣೆಯಲ್ಲಿ ಏನೋ ಬರ್ದಿತ್ತು, ಬಹುಶಃ ಮೈಸೂರಿಗೆ ಬರಬೇಕು, ಒಂದೊಂದೊಂದು ಕಾಲಕ್ಕೆ ಅಂಬಾರಿ ಹೊರಬೇಕು, ಇಲ್ಲ ದೇವಿ ಸೇವೆ ಮಾಡಬೇಕು, ಇಲ್ಲ ಏನೋ ಇತ್ತೇನೋ. ಇದೇನೋ ಶೋ ಮಾಡೋಕ್ಕೆ ಹೋಗಿ ಅಲ್ಲೊಂದು 2 ಎಕರೆ ಕಾಡೊಳಗೆ ಹೋಯ್ತು. ಆಮೇಲೆ ಹೋಗಿ ಓದು ಕಾಡೊಳಗೆ ನಾನು ಅವತ್ತು ಪ್ರಶಾಂತನ ಮೇಲೆ ಹತ್ತಿ ಹೋಗಿದ್ದೆ ಗನ್ ಹಿಡ್ಕೊಂಡು. ಆಮೇಲೆ ಮೂಡಿಗೆರೆ ತಾಲೂಕಲ್ಲಿ ಆಮೇಲೆ ವೆಂಕಟೇಶಣ್ಣ ಹೊಡೆದ್ರು. ವೆಂಕಟೇಶಣ್ಣ ಮಿಂಚಿನ ವೇಗದಲ್ಲಿ ಹೊಡೆದ್ರು. ಇಲ್ಲ ಅಂದ್ರೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡ್ತದೆ. ನಮ್ಮ ಆನೆ ದುರ್ಗುಟ್ಕೊಂಡು ನೋಡ್ತಾಯಿತ್ತು. ಒಂದೊಂದು ಸತಿ ಆನೆಗಳ ಮೇಲೆ ಅಟ್ಯಾಕ್ ಮಾಡಲ್ಲ, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾನು ಈ ಹಿಂದೆ ಹೇಳಿದೆ, ಅರ್ಜುನ ಮೇಲಿದ್ದ ಕೂಸಪ್ಪನ ಮೇಲೆ, ಮಾವುತನ ಮೇಲೆ ಆ ಆನೆ ಹಿಡಿಯೋಕ್ಕೆ ಮಾಡಿತ್ತು ಅಂತ ಒಂದು ಘಟನೆ ಮೊದಲು ಹೇಳಿದಾಗ.
ಇನ್ನೇನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ. ಇನ್ನು ನಾನೊಂದು ಅಲ್ಲಿ ಅಕ್ಕಪಕ್ಕ ಒಂದು ಮರ ನೋಡ್ತಿದ್ದೆ, ಏನಾದ್ರು ಇದರಿಂದ ಹತ್ತಿ ಹಾರಿಬಿಡೋಣ ಆ ಮರಕ್ಕೆ ಅಂತ. ಅಷ್ಟೊತ್ತಿಗೆ ಮಿಂಚಿನ ವೇಗದಲ್ಲಿ ವೆಂಕಟೇಶನ್ ನೋಡಿದ್ರು. ಆಮೇಲೆ ಅದಕ್ಕೂ ನಮ್ಮ ಅಭಿಮನ್ಯುಗೂ ಒಂದು ಭಯಂಕರ ಫೈಟ್ ಆಯಿತು. ಅಭಿಮನ್ಯು ಅದು ಯಾವ ಸ್ಪೀಡಲ್ಲಿ ಗುದ್ದಿ ತೆಗೆದಲ್ಲ ಒಂದು ಕೆಳಗಡೆ ಒಂಥರ ಹೊಂಡ ಅಂತೀವಿ ನಾವು, ಸ್ವಲ್ಪ ಇಳಿಜಾರು ಜಾಗಕ್ಕೆ ತೆಗೆದು ಬಿಸಾಕ್ತು. ಅದೇ ಆನೆ ಈಗ ಆ ಆನೆಗೆ ಅದೇ ಸಮಯದಲ್ಲಿ ನಾವು ಏನೀಗ ಬೈರ ಅಂತ ಹೆಸರಿಟ್ಟಿವಿ, ಈಗ ಚಾರ್ಮುಡಿ ಭಾಗದಲ್ಲಿದೆ, ಆ ಬೈರ ಕಾಣಿಸ್ಕೊಂಡು ಅದೊಂದು ದೊಡ್ಡ ವೈರಲ್ ಆಗಿತ್ತು. ಅದೇ ಸಮಯದಲ್ಲಿ ಇದು ಅರ್ಜುನ ನನ್ನ ಪಾಪವನ್ನು ಸಾಯಿಸಿದಾಗ ಇದೇ ಆನೆ ಅಂದಿದ್ದೆ ಈ ಮೀಡಿಯಾದವರು, ಪೇಪರ್ದವರು ಇದಕ್ಕೆ ಬೈರ ಅಂತ ಹೆಸರಿಸ್ಬಿಟ್ರು. ಅದು ಅವತ್ತು ಹಿಡಿದು ಅದು ಬೈರ ಅಲ್ಲ, ಅದು ಈಗ ಏಕಲವ್ಯ ಅಂತ. ಈಗ ಏನಿದೆ ಏಕಲವ್ಯ, ನಾನು ಅದು ಹಿಡಿದಾಗಲೇ ಹೇಳಿದೆ ಇದರಲ್ಲಿ ಏನೋ ವಿಶೇಷ ಇದೆ ಅಂತ. ಏನು ಅಂತ ಹುಡುಕ್ತಾ ಇರ್ಬೇಕಾದ್ರೆ ನಂಗೊಂದು ಗೊತ್ತಾಯಿತು ವಿಶೇಷ. ಇದು ಇಲ್ಲಿ ಯಾವುದು ಬಹುಶಃ ಇಂಡಿಯಾದಲ್ಲಿ ಯಾವ ಆನೆಗೂ ಇಲ್ಲ ಅಂಥ ವಿಶೇಷ ಆನೆಗಿದೆ. ಯಾಕೆಂದರೆ ಆಫ್ರಿಕಾದ ಆನೆಗಳಿಗೆ ವಯಸ್ಸಾದಂಗೂ ಕಿವಿ ಹಿಂದಕ್ಕೆ ಬಾಗುತ್ತೆ, ಅದೇ ಏಷ್ಯಾದ ಆನೆಗಳಿಗೆ ಕಿವಿ ವಯಸ್ಸಾಗ್ತಾ ಆಗ್ತಾ ಮುಂದಕ್ಕೆ ಕಿವಿ ಬಾಗುತ್ತೆ. ಈ ಆನೆದು ಕಿವಿ ನೋಡಿ ಹಿಂದಕ್ಕೆ ಬಾಗಿದೆ, ಆಫ್ರಿಕಾದ ಆನೆ ಥರ. ಆಮೇಲೆ ನಾನು ಅವತ್ತು ಹೇಳಿದೆ ಇದರಲ್ಲಿ ಏನೋ ವಿಷಯ ಇದೆ. ಆಮೇಲೆ ಇದ್ರ ಮೇಲೆ ಇದು ಬಿದ್ದು ಕೂಡಲೇ ನಾನು ಈ ಕೆಳಗೆ ಹೊಡೆದು ಈಗ ಡಾಟ್ ಮಾಡಿ ಬಿದ್ದು ಕೂಡಲೇ ಇಳಿದಿದ್ದೆ, ಓಡೋಗಿ ನಾನು ಪ್ರಶಾಂತ ಆನೆ ಮೇಲಿದ್ದನು ಅಲ್ಲೊಂದು ಮರದ ಮೇಲೆ ಅಂದರೆ ಇಳಿಯೋಕ್ಕೆ ಕಷ್ಟ, ಮಲಗ್ಸೋಕ್ಕೆ ಎಲ್ಲ ಕಷ್ಟ, ಆನೆಯಿಂದ ನೆಗೆಯೋಕ್ಕೂ ಕಷ್ಟ. ಅಲ್ಲಿ ಪಕ್ಕದ ಮರದಕ್ಕೆ ಹಿಡ್ಕೊಂಡು ಮರದಲ್ಲಿ ಇಳಿದು ಅದ್ರ ಬೆನ್ನ ಮೇಲೆ ನಾನು ಇದ್ದಿದ್ದು ಒಂದು ಉಬ್ಬು ಇತ್ತಲ್ಲ, ಅದನ್ನ ನಾನು ಅಳತೆ ಮಾಡಿದೆ. ನಾವು ಗೇಣು ಅಂತೀವಿ, ನಮ್ಮ ಹಿಂಗಂದರೆ ಒಂದು ಗೇಣು. ಇದರಲ್ಲಿ 3 ಗೇಣು ಉದ್ದ, 2 ಗೇಣು ಅಡ್ಡ ಇತ್ತು. ಅದು ಈಗಲೂ ಉಂಟು, ಆದರೆ ಆವಾಗ ಸೊಕ್ಕಲ್ಲಿತ್ತು ಆನೆ. ಒಳ್ಳೆ ಒಂದು 5,500-6,000 kg ಇತ್ತು. ಈಗ ಅದು ಕಾಡಿನ ಫುಡ್ಡು, ಇದು ಈಗ ಇವ್ರು ಕೊಟ್ಟು ಫುಡ್ ತಿಂದು ಅದು ಈಗ ಸ್ವಲ್ಪ ವೀಕ್ ಆಗಿದೆ. ಅವಾಗ ಇನ್ನೂ ದಪ್ಪ ಇತ್ತು, ಈಗ 5,300 ಇದೆ. 5,300 ಇದೆ. ಆದರೆ ಅವರೆಲ್ಲ ಭವಿಷ್ಯದ ಆನೆಗಳು. ಮತ್ತು ಈಗ ಸದ್ಯಕ್ಕೆ ಅಭಿಮನ್ಯುನ ಜಾಗಕ್ಕೆ ಅವನು ಬರ್ತಾನೆ ಏಕಲವ್ಯ. ಯಾಕೊತ್ತಾ, ಹೋಗಿ ಗುದ್ದದೆ ಮುಲಾಜ್ ನೋಡೋಕ್ಕಲ್ಲ, ಅವನು ಅಷ್ಟು ತಪ್ಪ ಇದ್ದಾನೆ, ಇಷ್ಟು ತಪ್ಪ ಇದ್ದಾನೆ, ಅವನು ಕ್ವಾರೆ ಉದ್ದ ಇದ್ದಾವೆ, ಅವನಿಗೆ ಮದ ಬಂದಿದೆ ಅಂತ. ಮುಂದಿನ ಭವಿಷ್ಯದ ಆನೆ ಕಾಡಾನೆ ಹಿಡಿಯೋಕ್ಕೆ ಮುಂದಿನ ಅಂಬಾರಿ ಹೊರ ಭವಿಷ್ಯದ ಆನೆ. ಅದಕ್ಕೂ ಒಬ್ಬ ಸಮರ್ಥ ಅಂತಲೇ ಒಬ್ಬ ಇದಾಯ್ತಂತ ಒಬ್ಬ ಸಮರ್ಥ ಇವನಿದ್ದಾನೆ ಮಾವುತ. ನಾನು ಮೊದಲೇ ಹೇಳ್ದಂಗೆ ಆನೆಗಳು, ಸಾಕಿದ ಆನೆಗಳು ಲಾರಿ ಬಸ್ ಅಲ್ಲ. ನೀವು ಡ್ರೈವರ್ಗಳನ್ನ ಚೇಂಜ್ ಮಾಡಿದಂಗೆ ಮಾವುತಗನ್ನು ಯಾವುದೇ ಕಾರಣಕ್ಕೆ ಚೇಂಜ್ ಮಾಡೋಕ್ಕೆ ಕೊಡೋದು. ಮಾವುತನ ಚೇಂಜ್ ಮಾಡಿದರೆ ನಿಮ್ಮ ಆನೆಗಳು ಎಲ್ಲ ಮೂಲೆಗೆ ಬಿದ್ದಂಗೆ. ಅದೇ ಸಣ್ಣಪ್ಪನವ್ರ ಮಗ ವಸಂತ, ಚಿಕ್ಕತನದಲ್ಲೂ ಆಟ ಆಡಿದ ವಸಂತ, ಅವನ ವಾಸನೆ, ಅವನ ಸ್ಮೆಲ್ಲು ಅಲ್ಲ, ಅವನ ಧ್ವನಿ, ಅವನ್ನ ನನ್ನ ಬಂಧು ಬಾಂಧವ ಅಂತ ಏನು ತಿಳ್ಕೊಂಡಿದೆ ಅಭಿಮನ್ಯು. ಅವನು ಹೆಂಗೆ ಹೇಳಿದ ಕೂಳೆ ಎಂಥ ರಾಕ್ಷಸ ಆನೆನು ಬುದ್ಧಿ ಬಿಸಾಕ್ತಾನೆ. ಕರಡಿ ಅಂತ ಮದ ಬಂದ ಆನೆನು ಹೊಡೆದ ಹಾಕಿದ. 6,000 kg ಆನೆ, ಒಂದು ಕಾಡಾನೆನ ಒಂದು 56-58 ವರ್ಷದ ಆನೆ ಹೋಗಿ ಗುದ್ದಿ ಓಡಿಸೋ ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಇಲ್ಲೆಲ್ಲ ಕೂತ್ಕೊಂಡು ನಾವು ಹಿಂಗೆ ಅಂತ ಹೇಳ್ತೀವಲ್ಲ, ಅಷ್ಟು ಸುಲಭ ಅಲ್ಲ. 50-50 ಆನೆ ಮೇಲೆ ಕೂತನ್ನು ಬದುಕ್ಬೋದು, ಇಲ್ಲ ಆನೆ ಬದುಕ್ಬೋದು ಅಂತ ಇದರಲ್ಲಿ. ಹಾಗಾಗಿ ಮಾತುಗಳನ್ನು ಚೇಂಜ್ ಮಾಡಬಾರ್ದು. ಈಗೇನಿದ್ದಾನೆ ನಮ್ಮ ಇವನು ಇದಾಯಿತು, ಅವ್ರನ್ನೇ ಮುಂದುವರಿಸ್ಬೇಕು, ಕೊನೆಯವರೆಗೂ ಮುಂದುವರಿಸ್ಬೇಕು. ಆನೆ ರಿಟೈರ್ಡ್ ಆಗೋವರೆಗೂ, ಅವನು ರಿಟೈರ್ಡ್ ಆಗೋವರೆಗೂ. ಈಗ ಏನೇನು ಮಾವುತರಿದ್ದಾರೆ ಅಲ್ಲಿ, ಗುಂಡಣ್ಣ, ನಂಜುಂಡ, ಭೀಮಿಗೆ, ಹಾಗೆ ಬೇರೆ ಎಲ್ಲ ಇದ್ದಾರಲ್ಲ, ಅವ್ರುಗಳು ಹಾಗೆ ಮುಂದುವರಿಸ್ಬೇಕು. ನಮ್ಮ ಶ್ರೀಕಂಠಗೆ ಏನಿದ್ದಾನೆ, ನಮ್ಮ ರಾಧಾ, ಇನ್ನೊಬ್ಬ ಓಂಕಾರ ಅಂತಲ್ಲಿ ಇದ್ದಾರಲ್ಲ, ಅವ್ರನ್ನಲ್ಲೇ ಮುಂದುವರಿಸ್ಬೇಕು. ಆವಾಗ ನೀವು ಆನೆಗಳನ್ನ ದಸರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಕಾಡಾನೆ ಬೇಕಾದ್ರೂ ಹಿಡಿಬೋದು. ಮತ್ತು ಏನು ಈ ಯೂಟ್ಯೂಬರಿಂದ ಆನೆಗಳಿಗೆ ಅಭಿಮಾನಿಗಳು ಜಾಸ್ತಿ ಆಗಿರೆ, ಆನೆಗಳಿಗೆ ಏನೂ ಸಮಸ್ಯೆ ಆಗದಂಗೆ ಜನಗಳು
ಅದಕ್ಕೆ ಸ್ಪಂದಿಸ್ತಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಯೂಟ್ಯೂಬರು ಜೀವ ಬಿಟ್ಟು ಕಾಡೊಳಗೆ ನಾನು ನೋಡ್ತೀನಲ್ಲ, ಜಿಗಣೆಗಳು ಹತ್ತಿರ್ತವೆ, ಮಳೇಲಿ ಒದ್ದೆ ಆಗ್ತಾ ಇರ್ತಾರೆ, ಯಾರ್ಯಾರ ಹತ್ರನೂ ಬೈಸ್ಕೊಂತಲೂ ಇರ್ತಾರೆ. ಅಲ್ಲಿ ಈ ದೊಡ್ಡ ಈ ವೈಟ್ ಕಾಲರ್ ಇವರಿದಾರಲ್ಲ, IFS ಮಾಡಿದವರು, DFO ಗಳ ಹತ್ರ ಮೊಬೈಲ್ ಕಿತ್ಕೊ ಹೋಗ್ತಲೂ ಇರ್ತಾರೆ. ಜೀವದ ಹಂಗೆ ಬಿಟ್ಟು ಅವ್ರು ಕೆಲಸ ಮಾಡ್ತಿರ್ತಾರೆ. ಅವರೇನು ದುಡ್ಡು ಮಾಡೋಕ್ಕಲ್ಲ, ಅದೊಂದು ಸೇವೆ. ಹೇಗೆ ನಮ್ಮ ನಾನು ಅಲ್ಲಿಗೆ ಹೋಲ್ಸೋದು ಕಷ್ಟ, ನಮ್ಮ ಸೈನಿಕರು ಹೇಗೆ ದೇಶ ಕಾಯ್ತಾರೆ, ಹಾಗೆ ಯೂಟ್ಯೂಬರು ಒಂದು ಸತ್ಯನ ಹೊರಗೆ ಹಾಕೋಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾರೆ. ಯೂಟ್ಯೂಬರ್ ದಸಿಂದಲೇ ಈಗ ಆನೆಗಳಿಗೆ ಅಭಿಮಾನಿಗಳು ಜಾಸ್ತಿ ಆಗಿರೋದು. ಎಲ್ಲೆಲ್ಲಿಂದಲೋ ಫೋನ್ ಮಾಡ್ತಾರೆ ನನಗೆ, ಸರ್ ಆ ಕಾಡಲ್ಲಿದ್ದಾನೆ, ಅದು ಆನೆ ಹೆಸರೇನು, ಅದು ಹಿಂಗೇನು, ಅದು ಎಲ್ಲಿತ್ತು ಸರ್ ಅಂತ. ಇಷ್ಟೆಲ್ಲ ಆನೆಗಳು ಇಷ್ಟು ನೋಡಿ, ಅರ್ಜುನ ಸತ್ತೋದ ಮೇಲೆ ಇಡೀ ಕರ್ನಾಟಕದ ಜನ, ಕೇರಳ, ತಮಿಳ್ನಾಡು, ಹಿಂದಿ ಇವರು ಇರ್ಬೋದು, ಮಾತಾಡೋ ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಕಡೆನೂ ಇಡೀ ಇಂಡಿಯಾನೇ, ಇಡೀ ಅಲ್ಲಿ ಇದು ಭಾಷೆ ಗೀಷೆ ಅದೆಲ್ಲ ಹೇಳೋದೇ ಬೇಡ, ಅಭಿಮಾನಿಗಳು ಜಾಸ್ತಿ ಆಗಿರೋದು. ಆನೆಗಳ ಬಗ್ಗೆ ವಿಚಾರ ಪಿನ್ ಟು ಪಿನ್ ತಿಳ್ಕೊಂಡಿರೋದು ಅಂದರೆ ಯೂಟ್ಯೂಬಿಂದ. ಯೂಟ್ಯೂಬು ನೋಡಿ, ನಾನು ಹೇಳ್ತೀನಿ, ನಮ್ಮ ಮಲೆನಾಡಲ್ಲಿ, ಬೇರೆ ಕಡೆ ಬೇಡ, ಮಲೆನಾಡಲ್ಲಿ ಎಲ್ಲೋ ಒಂದು ಸ್ವಲ್ಪ ಮಳೆ ಬಿಟ್ಟಿರ್ತದೆ. ಆ ಟೈಮಲ್ಲಿ ಮೈಗೆಲ್ಲ ಪ್ಲಾಸ್ಟಿಕ್ ಕವರೆಲ್ಲ ಹಾಕ್ಕೊಂಡು ಮಳೆಯಲ್ಲಿ ನಿಂತಿರ್ತಾರೆ, ಹೀಗೆ ಬಗ್ಕೊಂಡು ಅಲ್ಲಿ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಮನೆ ಮನೆ ಮಾತಾಗಿದೆ. ಅದೇ ನಿಮ್ಮ ಈ ಎಲೆಕ್ಟ್ರಾನ್ ಅದು TV ಗಿವಿಯರಿಗೆ ನಾನೇನು ಅವ್ರಿಗೇನು ಇದು ಮಾಡಿ ಹೇಳ್ತಾ ಇಲ್ಲ, ಆದರೆ ಅದು ಇನ್ನು ಕ್ರಮೇಣ ಅದು ಜನಪ್ರಿಯತೆ ಕಡಿಮೆ ಆಗ್ತಿದೆ. ಮನೆಗೆ ಹೋಗ್ಬೇಕು, TVನೇ ಹಾಕ್ಬೇಕು. ಮಲೆನಾಡಲ್ಲಿ ಎಲ್ಲ ಕಡೆ ಏನು ಕರೆಂಟ್ ಇರಲ್ಲ, 24 ಗಂಟೆ ಕರೆಂಟ್ ಇರಲ್ಲ. ಆವಾಗ ಜನಗಳು ಏನು ಮಾಡೋದು? ಈಗ ಯೂಟ್ಯೂಬ್ ಯಾವ ರೀತಿ ಬಂದಿದೆ ಅಂದರೆ ಅದನ್ನ ಬಿಟ್ಟು ಜೀವನನೇ ಇಲ್ಲ ಅಂತಾಗಿದೆ. ಆಮೇಲೆ ಯೂಟ್ಯೂಬರ್ಸುಗಳು ಅಷ್ಟೇ, ಏನು ಅದನ್ನೆಲ್ಲ ಶೂಟ್ ಮಾಡ್ತಾರಲ್ಲ, ಅವರು ಒಂದು ಸ್ವಲ್ಪ ಧೈರ್ಯವಂತರು, ಬುದ್ಧಿವಂತರು ಆಗಿರ್ತಾರೆ. ಯಾಕೆಂದರೆ ಆ ಕಷ್ಟಗಳೆಲ್ಲ ಸಹಿಸ್ಕೊಂಡು ಅವ್ರು ಮಾಡಿ ಆ ವಿಚಾರಗಳನ್ನ ಎಲ್ಲಿಂದಲೋ ತಂದು ಜನಗಳಿಗೆ ತಿಳಿಸ್ತಾ ಇದ್ದಾರಲ್ಲ, ಅದು ಗ್ರೇಟ್. ಇನ್ನು ಮುಂದೆ ಒಂದಾನೊಂದು ಕಾಲದಲ್ಲಿ ಇಡೀ ಈಗಲೇ ಮನೆ ಮಾತಾಗಿದೆ, ಇನ್ನು ಬೇರೆ ಮಾಧ್ಯಮಗಳು ಮೂಲೆಗೆ ಬೀಳ್ತವೆ ಅನ್ನಿಸ್ತದೆ ನನಗೆ.